ರಾಜ್ಯದಲ್ಲಿ ಆರ್ಎಸ್ಎಸ್ ವರ್ಸಸ್ ಸರ್ಕಾರ ಎರಡನೇ ಸುತ್ತಿನ ಸಂಘರ್ಷ ಶುರುವಾಗಿದೆಯಾ? ಆರ್ಎಸ್ಎಸ್ಗೆ ಅಂಕುಶ ಹಾಕೋದಕ್ಕೆ ಸರ್ಕಾರದಿಂದ ಕಾನೂನೇ ಜಾರಿಯಾಗುತ್ತಾ? ಕರ್ನಾಟಕ ಸಾರ್ವಜನಿಕ ಪ್ರವೇಶ ನಿಯಂತ್ರಣ ವಿಧೇಯಕವನ್ನ ಮಂಡಿಸೋದಕ್ಕೆ ಸರ್ಕಾರ ಹೊರಟಿದೆ. ಹೊಸ ವಿಧೇಯಕ ಮಂಡಿಸೋದಕ್ಕೆ ರಾಜ್ಯ ಸಚಿವ ಸಂಪುಟ ಒಪ್ಪಿಗೆ ಕೊಟ್ಟಿದೆ. ಈ ಅಧಿವೇಶನದಲ್ಲೇ ವಿಧೇಯಕ ಮಂಡನೆಯನ್ನ ಸರ್ಕಾರ ಮಾಡಲಿದೆ. ಆರ್ಎಸ್ಎಸ್ ಚಟುವಟಿಕೆಗೆ ನಿರ್ಬಂಧ ಹಾಕೋ ರೀತಿ ರೂಪುಗೊಳ್ಳಲಿರುವಂತಹ ವಿಧೇಯಕ ಇದು. ಈಗಾಗಲೇ ಪಥಸಂಚಲನಕ್ಕೆ ಕಡ್ಡಾಯವಾಗಿ ಅನುಮತಿ ಪಡೆಯೋದಕ್ಕೆ ಸರ್ಕಾರ ಸುತ್ತೋಲೆ ಹೊರಡಿಸಿತ್ತು. ಪ್ರಿಯಾಂಕ್ ಖರ್ಗೆ ಪತ್ರ ಆಧರಿಸಿ ಆದೇಶ ಹೊರಡಿಸಿತ್ತು ರಾಜ್ಯ ಸರ್ಕಾರ. ಸುತ್ತೋಲೆಯನ್ನ ವಾಪಸ್ ಪಡೆದು ಹೊಸ ಕಾನೂನನ್ನ ತರೋದಕ್ಕೆ ಸರ್ಕಾರ ಮುಂದಾಗಿದೆ. ಆರ್ಎಸ್ಎಸ್ ನಡೆಸುವಂತಹ ಪಥಸಂಚಲನ, ಸಭೆ, ಕಾರ್ಯಕ್ರಮ, ಸಾರ್ವಜನಿಕ ಪ್ರದೇಶಗಳಲ್ಲಿ ನಿಯಂತ್ರಣ ಹೇರೋ ಉದ್ದೇಶದಿಂದ ಹೊಸ ವಿಧೇಯಕವನ್ನ ರೂಪಿಸಲಾಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟ ಪ್ರಸ್ತಾವನೆ ಸಂಪುಟ ಸಭೆ ಅದನ್ನ ಅನುಮೋದಿಸಿದೆ. ಇದೇ ಅಧಿವೇಶನದಲ್ಲಿ ಮಂಡನೆ ಆಗಲಿದೆ ಈ ವಿಧೇಯಕ. ಅಲ್ಲಿಗೆ ಮತ್ತೊಂದು ಸುತ್ತಿನ ಸಂಘರ್ಷ, ಸರ್ಕಾರ ವರ್ಸಸ್ ಆರ್ಎಸ್ಎಸ್. ಆರ್ಎಸ್ಎಸ್ಗೆ ಅಂಕುಶ ಹಾಕೋ ಯತ್ನ, ಸರ್ಕಾರದ ವಿರುದ್ಧ ಕೇಸರಿ ಪಡೆ ಕೆಂಡ ಕಾರಿದೆ. ನಿಮಗ್ ತಾಕತ್ತಿದ್ರೆ ಆರ್ಎಸ್ಎಸ್ ಅನ್ನ ಬ್ಯಾನ್ ಮಾಡಿ ನೋಡೋಣ. ಸಿಎಂ ಪ್ರಿಯಾಂಕ್ ಖರ್ಗೆಗೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಸವಾಲ್ ಹಾಕಿದ್ದಾರೆ. ಪ್ರಿಯಾಂಕ್ ಖರ್ಗೆ ತಮ್ಮ ಇಲಾಖೆ ಬಿಟ್ಟು ಆರ್ಎಸ್ಎಸ್ ಬಗ್ಗೆ ಮಾತಾಡ್ತಾರೆ. ಆರ್ಎಸ್ಎಸ್ ಬಗ್ಗೆ ಮಾತಾಡೋ ಚಟ ಇದ್ರೆ ಇದಕ್ಕೊಂದು ಖಾತೆ ತಗೊಳ್ಳಿ ಅಂತ ಕೌಂಟರ್ ಕೊಟ್ಟಿದ್ದಾರೆ. ಮುಖ್ಯಮಂತ್ರಿಗಳಾಗಲಿ ಪ್ರಿಯಾಂಕಾ ಖರ್ಗೆ ಅವರಾಗಲಿ ನೇರವಾಗಿ RSS ಹೆಸರನ್ನು ಅದರಲ್ಲಿ ಉಲ್ಲೇಖ ಮಾಡಿಲ್ಲ. ನಾನು ತಮ್ಮ ಮುಖೇನ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಹಾಗೂ ಗೃಹ ಸಚಿವರಾಗಿರ್ತಕ್ಕಂಥ ಪ್ರಿಯಾಂಕಾ ಖರ್ಗೆ ಅವರಿಗೆ ಸವಾಲು ಹಾಕೋದಕ್ಕೆ ಇಚ್ಛಪಡ್ತೇನೆ. ಮಾನ್ಯ ಮುಖ್ಯಮಂತ್ರಿಗಳೇ, ಸದನದಲ್ಲಿ ಬಂದು ನಮಸ್ತೆ ಸದಾ ವತ್ಸಲೆ ಅಂತ ಏನು ಹೇಳಿದ್ರಲ್ಲ, ಇವತ್ತು ನಿಮ್ಮ ಬಣ್ಣ ಇವತ್ತು ಕಳಚಿ ಬಿದ್ದಿದೆ, ಬಯಲಾಗಿದೆ ನಿಮ್ಮ ಮುಖವಾಡ. ನಿಮಗೆ ತಾಕತ್ತಿದ್ರೆ RSS ಅನ್ನು ಬ್ಯಾನ್ ಮಾಡ್ತಕ್ಕಂಥ ಪ್ರಯತ್ನ ಮಾಡಿ ನೋಡೋಣ. ಯಾತಕ್ಕೋಸ್ಕರ ಇವತ್ತು RSS ಬಗ್ಗೆ ಕೆಂಡ ಕಾರ್ತಾ ಇದ್ದೀರಿ? ಏನಂತ ಇವತ್ತು ದೇಶ ವಿರೋಧಿ ಚಟುವಟಿಕೆ ಇವತ್ತು RSS ಇಂದ ಆಗಿದೆ. ಮಾನ್ಯ ಗೃಹ ಸಚಿವರಿಗೆ ಕೇಳೋದಕ್ಕೆ ಇಚ್ಛಪಡ್ತೇನೆ, ತಮ್ಮ ಇಲಾಖೆ ಬಗ್ಗೆ ಮಾತನಾಡ್ತಕ್ಕಂಥ ಯೋಗ್ಯತೆ ಇಲ್ಲ. ಪದೇ ಪದೇ ದಿನನಿತ್ಯ RSS ಬಗ್ಗೆ ರಾಷ್ಟ್ರೀಯ ಸ್ವಯಂ ಸೇವಕವನ್ನು ಟೀಕೆ ಮಾಡುವಂಥ ಕೆಲಸ ನೀವು ಮಾಡ್ತಾ ಇದ್ದೀರಿ. ನಿಮಗಷ್ಟು ಚಟನೇ ಇದ್ದರೆ, ಪ್ರಿಯಾಂಕಾ ಖರ್ಗೆ ಅವರಿಗೆ ನಿಮಗಷ್ಟು ಚಟ ಇದ್ದರೆ ಮುಖ್ಯಮಂತ್ರಿಗಳಿಗೆ ವಿನಂತಿ ಮಾಡಿ RSS ವಿರೋಧಿ ಇಲಾಖೆಯನ್ನು ಪಡೆದುಕೊಳ್ಳಿ, ಗೃಹ ಸಚಿವರ ಸ್ಥಾನಕ್ಕೆ ರಾಜೀನಾಮೆ ಕೊಡಿ. ಈ ಬಿಲ್ನ ಅವಶ್ಯಕತೆನೇ ಇಲ್ಲ. ಈಗಾಗಲೇ ಕಾನೂನು ಇದೆ. ಸಾರ್ವಜನಿಕ ಸಭೆಗಳು ಎಲ್ಲೇ ಏನೇ ಮಾಡಬೇಕಾದ್ರೂ ಸರ್ಕಾರದ ಅನುಮತಿ ಕಡ್ಡಾಯ ಅನ್ನೋದು ಇದೆ. ಉದ್ದೇಶ ಏನು ಅಂತ ಉದ್ದೇಶ ಇದನ್ನು ಒಂದು ಸಾರಿ ನೆನಪಿಸಬೇಕು. RSS ವಿರುದ್ಧ ನಾವು ಸಿಡಿದೆದ್ದು ಬಿಟ್ವಿ, ಅವರನ್ನು ಸೋಲಿಸಿಬಿಟ್ವಿ, ಬಗ್ಗ ಬಡಿದು ಬಿಟ್ವಿ. ಇದೆಲ್ಲದಿಂದ ಏನೂ ಆಗೋದಿಲ್ಲ. ಸರ್ಕಾರ ಮಾಡ್ತಕ್ಕಂಥ ಬೇಕಾದಷ್ಟು ಕೆಲಸಗಳಿದೆ. ಇದು ಹಳೆ ಕಾನೂನು. ಯಾವುದೇ ಕಾನೂನು ಬಾಹಿರ ಚಟುವಟಿಕೆಗಳನ್ನು RSS ಮಾಡೋದಿಲ್ಲ, ಮಾಡೋದೂ ಇಲ್ಲ, ಮಾಡಲೂಬಾರ್ದು ಅಲ್ವಾ? ಅದರಿಂದಾಗಿ ಇದು ಏನು ಅನ್ವಯಿಸೋದೇ ಇಲ್ಲ, ಏನು ಸಂಬಂಧವೇ ಇಲ್ಲ. ಸರ್ಕಾರಿ ಜಾಗವನ್ನ ಅನುಮತಿ ಇಲ್ಲದೆ ಬಳಸೋದು ಸರಿಯಲ್ಲ. ವಿಧೇಯಕದಲ್ಲಿ RSS ಎಂದು ಎಲ್ಲಿಯೂ ಹೇಳಲಿಲ್ಲ. ವಿಧಾನಸೌಧದಲ್ಲಿ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿಕೆ ನೀಡಿದ್ದಾರೆ. ಸರ್ಕಾರಿ ಜಾಗ ಬಳಕೆಗೆ ಯಾರೇ ಆಗ್ಲಿ ಪರ್ಮಿಷನ್ ಬೇಕು. ಬಿಲ್ ಯಾರ ವಿರುದ್ಧವೂ ಅಲ್ಲ, ನಿಯಮ ಎಲ್ರಿಗೂ ಒಂದೇ. RSS ಟಾರ್ಗೆಟ್ ಮಾಡಲಾಗಿದೆ ಅನ್ನೋದು ಅದು ಅವರ ಪ್ರಚಾರ ಮಾತ್ರ ಅಂತ ಪ್ರಿಯಾಂಕ್ ಖರ್ಗೆ ಹೇಳಿಕೆ ಕೊಟ್ಟಿದ್ದಾರೆ. ಎಲ್ಲೂ ಕೂಡ RSS ಅಂತ ನಾವು ಮೆನ್ಷನ್ ಮಾಡೇ ಇಲ್ಲ. ಸರ್ಕಾರಿ ಜಾಗ ಅದನ್ನ ಬಳಸ್ತಾರೆ ಅಂದ್ರೆ ಯಾರೇ ಆಗ್ಲಿ ಅದಕ್ಕೆ ಪರ್ಮಿಷನ್ ತಗೋಬೇಕು. ಇದು ಯಾರ ವಿರುದ್ಧವೂ ಅಲ್ಲ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಚರ್ಚೆ ಮಾಡಲಿ, ಅವ್ರದ್ದೇನಾದರೂ ಸಲಹೆ ಇದ್ದರೆ ಅದನ್ನು ನಾನು ತೊಗೊಳೋಣ, ಅದನ್ನು ನಾನು ಇನ್ಕ್ಲೂಡ್ ಮಾಡೋಣ, ಅಮೆಂಡ್ ಮಾಡೋಣ ಬಿಲ್ಲನ್ನು. ಆದರೆ ವಿಧೇಯಕನೇ ಬಂದಿಲ್ಲ, ಇವರಾಗಲೇ ಅವ್ರ ವಿರುದ್ಧವಾಗಿದೆ, ಇವ್ರ ವಿರುದ್ಧ ಪರ ಇದೆ ಅಂತ ಹೇಳಿದ್ರೆ ಏನರ್ಥ? ಆಮೇಲೆ ಅದೇನು ಎಲ್ಲರಿಗೂ ಅನ್ವಯಿಸ್ತದಲ್ಲ, ನನಗೂ ಅನ್ವಯಿಸ್ತದೆ, ನಿಮಗೂ ಅನ್ವಯಿಸ್ತದೆ, BJP ಅವರಿಗೂ ಅನ್ವಯಿಸ್ತದೆ. ನನಗೆ ಸಮಸ್ಯೆ ಏನಿದೆ ಅಂತ ಅರ್ಥ ಆಗಿಲ್ಲ. ಎಲ್ಲಿ ಅದು ಬಿಲ್ನಲ್ಲಿ ಇದೆಯಾ? ಆ ಬಿಲ್ನಲ್ಲಿ
ದೆನ್ ವೈ ಆರ್ ದೇ ಟೆಲಿಂಗ್ ಇಟ್ ಇಸ್ RSS ಬಿಲ್? ನಮ್ಮ ಪಕ್ಷ 140 ವರ್ಷದ ಇತಿಹಾಸದ ಪಕ್ಷ. ನಾವು ಪರ್ಮಿಷನ್ ತೊಗೊಳಲ್ಲೇನ್ರಿ? ನಾವು ಪರ್ಮಿಷನ್ ತೊಗೊತೀವಲ್ಲ. ನಮ್ಮದು 140-150 ವರ್ಷದ ಇತಿಹಾಸ ಇದೆ ನಮ್ಮ ಪಕ್ಷಕ್ಕೆ. ನಾವು ಪರ್ಮಿಷನ್ ತೊಗೋತೀವಿ, ನೀವು ತೊಗೊಳ್ಳಿ, ಎಲ್ಲರೂ ತೊಗೊಳ್ಳಿ. ಅದಕ್ಕೇನು ಸಮಸ್ಯೆ ಏನಿದೆ? ನೀವು ನಿಮ್ಮ ಮನೆಯಲ್ಲಿ ಯಾವುದೋ ಶುಭ ಕಾರ್ಯ ನಡೀತಾ ಇದೆ, ಮನೇಲಿ ಮದುವೆ ನಡೀತಾ ಇದೆಯೋ, ನಾಮಕರಣ ನಡೀತಾ ಇದೆಯೋ, ರೋಡ್ ಮೇಲೆ ಊಟ ಹಾಕ್ಬೇಕಂತೀರಾ, ಪಂಡಾಲ್ ಹಾಕ್ಬೇಕಂತೀರಾ, ಪರ್ಮಿಷನ್ ತೊಗೊತೀರಲ್ವಾ? ಅಷ್ಟೇ ಹೇಳ್ತಾರೆ ತೊಗೊಳ್ಳಿ ಅಂತ. ವೈಸ್ BJPಗೆ ಆತಂಕ ಏನು? ಬಿಲ್ ನೋಡಿ, ಸರಿಯಾಗಿ ಓದಿ, ಅದರಲ್ಲಿ ಏನಾದರೂ ಸಲಹೆ ಕೊಡಬೇಕಂದ್ರೆ ತೊಗೊಳ್ಳಿ. ನಾವೇನು ಕಾನೂನಾತ್ಮಕವಾಗೇ ಮಾಡ್ತಾ ಇರೋದು. ಸುಪ್ರೀಂ ಕೋರ್ಟ್ ಆದೇಶ ಏನಿದೆ ಓದ್ಕೊಳ್ಳಿ ಅವರು, ಹೈಕೋರ್ಟ್ ಆದೇಶ ಏನಿದೆ ಓದ್ಕೊಳ್ಳಿ ಅವರು. ನಂದಾದಂಥ ಒಂದು ಆದೇಶಗಳನ್ನು ಕೋರ್ಟ್ ಆದೇಶಗಳನ್ನು ಸೃಷ್ಟಿ ಮಾಡೋಕ್ಕಾಗಲ್ಲ ಅಲ್ಲ. ಸುಮ್ಮನೆ ಇದನ್ನು ನೋಡಿ, ಅವ್ರ ಹತ್ರ ಯಾವುದೂ ಇಶ್ಯೂ ಇಲ್ಲ ಸದನದಲ್ಲಿ ನಮ್ಗೆ ಎದುರಿಸಲಿಕ್ಕೆ. ಅದಕ್ಕೆ ಸುಮ್ಮನೆ ಸುತ್ತಿ ಬಳಸಿ ಯಾವುದ್ಯಾವುದೋ ಅನ್ರಿಜಿಸ್ಟರ್ಡ್ ಸಂಘಗಳ ಬಗ್ಗೆ ಮಾತಾಡ್ತಾ ಇದ್ದಾರೆ. ಇಂಟ್ರೊಡ್ಯೂಸ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.